ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಮಾನ್ಯ ಮುಖ್ಯಮಂತ್ರಿಗಳು ಈಗ ನಮಗೆ ಹೋದ ಹೋರಾಟದಲ್ಲಿ ಕೊಟ್ಟಂಥ ಮಾತನ್ನು ತಪ್ಪಿದ್ದಾರೆ. ಒಂದು ಯಾಕೆಂದರೆ ಅವರು ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ಳೋಕ್ಕೆ 11 ತಿಂಗಳು ಬೇಕಾಗಿರಲಿಲ್ಲ. ನಾವು ಇಟ್ಟಿರುವಂಥ ಬೇಡಿಕೆಗಳು ಕೂಡ ಮಾನ್ಯವಾಗಿರುವಂಥವು. ಯಾಕೆಂದರೆ ಸರ್ಕಾರಕ್ಕೆ ಪ್ರತಿ ಟೈಮಲ್ಲೂ ಕೂಡ ಅವರು ಒಳ್ಳೆ ಉನ್ನತ ಸ್ಥಾನದಲ್ಲಿದ್ದು ಇವತ್ತೇನಾದರೂ ಈ ಪದವಿಯಲ್ಲಿ ಹೆಸರು ಮಾಡಿದ್ದಾರೆ ಅಂದರೆ ಆರೋಗ್ಯ ಕಾರ್ಯಕರ್ತರು ಆ ಕೋವಿಡ್ ಟೈಮಲ್ಲಿ ಫ್ರಂಟ್ಲೈನ್ ವಾರಿಯರ್ಸರ್ ಅಂತ ತಗೊಂಡು ಮನೆ ಮನೆಗೂ ಇಡೀ ಕರ್ನಾಟಕನ ಕಾಪಾಡಿದಂಥ ಆರೋಗ್ಯ ಕಾರ್ಯಕರ್ತೆಯರನ್ನು ಕಾಪಾಡೋನಲ್ಲಿ ಅವರು ಸೋಲೊಪ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಾದ ನಂತರದಲ್ಲಿ ಸರ್ ನಾವು ಕೇಳಿರೋದು ಕನಿಷ್ಠ ವೇತನ. ಪ್ರತಿ ಒಂದು ಮನೆಯಲ್ಲಿ ನಾವು ಮಾಡುವಂಥ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ನಾವು ಬೇರೆ ಸೇವೆಗಳನ್ನು ಕೊಡ್ತಾ ಇಲ್ಲ, ಆರೋಗ್ಯ ಸೇವೆಗಳನ್ನು ಕೊಡ್ತಾ ಇದ್ದೀವಿ. ಸಣ್ಣ ಮಕ್ಕಳಿಂದ ದೊಡ್ಡ ಮಕ್ಕಳವರೆಗೂ ಕೂಡ ಮದುವೆ ಮನೆಯವರೆಗೂ ಕೂಡ ಮಕ್ಕಳಿಗೆ ನಾವು ಆರೋಗ್ಯ ಸೇವೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ನಾವು ಕೇಳಿರೋದಾದ್ರೂ ಏನು, ನಮ್ಮ ಆರೋಗ್ಯವನ್ನು ಕಾಪಾಡೋಕ್ಕೊಂದು ವ್ಯವಸ್ಥೆ ಮಾಡಿಕೊಡಿ, ಕನಿಷ್ಠ ವೇತನವನ್ನು ಕೊಡಿ. ನೀವು ಮಾಡುವಂಥ ಖರ್ಚುಗಳಲ್ಲಿ ನಾವು ಹೆಚ್ಚುವರಿಯಾಗಿ ಬರುವಂಥ ಸೋರ್ಸನ್ನು ನಮಗೆ ಕೊಡಬೇಡಿ. ಅದರಲ್ಲಿ ಯಾವ್ದಾದ್ರು ಉಳಿದಿರೋಂಥ ಸಣ್ಣ ಭಾಗವನ್ನು ನಮಗೆ ಕೊಡಿ ಆಶಾ ಕಾರ್ಯಕರ್ತರಿಗೆ. ಈ ದಿನದಿಂದ ಏನು ಹೋರಾಟ ಮಾಡ್ತಿದ್ದೀವಿ ಕಿಂಚಿತ್ತು ಲೆಕ್ಕಿಸ್ತಲೇ ನೀವು ಕೊಟ್ಟಂಥ ಭರವಸೆಗಳು ಸುಳ್ಳು ಭರವಸೆಗಳ. ನಾವು ಆಶಾ ಕಾರ್ಯಕರ್ತರ ಆ ಮಟ್ಟಕ್ಕಿಲ್ಲ ಅಂದಿದ್ರೆ ನೀವು ಇಷ್ಟು ದಿನ ನಡೆಸ್ಕೊಳ್ಳುವಂಥ ರೀತಿನೇ ಬೇರೆ ಆಗಬೇಕಿತ್ತಲ್ಲ. ಅದು ನನ್ನ ಪ್ರಶ್ನೆ ಆಗಿರುವಂಥದ್ದು. ಯಾಕೆ ಇಷ್ಟು ದಿನ ನಾವು ಮಾನ್ಯತೆ ಪಡೆದವರು ಆಗಿದ್ವಿ, ಫ್ರಂಟ್ ಲೈನ್ ವಾರಿಯರ್ಸ್ ಆಗಿ ಯಾಕೆ ತಗೊಂಡ್ರಿ? ಮತ್ತು ಇಷ್ಟೊಂದು ಎಲ್ಲ ಯಾಕೆ ನಮಗೆ ಕನ್ನನೆಂಟುಗಳನ್ನು ಕೊಟ್ರಿ? ಬೇಡದಾಗಿತ್ತು. ಆ ದಿನ ನಾವು ಫೆಬ್ರವರಿ ತಿಂಗಳಲ್ಲಿ 13-14ನೇ ತಾರೀಕು ಬಂದಾಗ ನನ್ನ ನಂಬಿ ನಮ್ಮ ಹೋರಾಟ ವಾಪಸ್ ತಗೊಳ್ಳಿ ಅಂತ ಯಾಕೆ ಹೇಳಿದ್ರಿ? ಇದು ನನ್ನ ಪ್ರಶ್ನೆ. ನಾವು ಅರ್ಹರಲ್ಲ ಅಂದಮೇಲೆ ನೀವು ಅವತ್ತೇ ಕೈ ಬಿಡ್ಬೋದಿತ್ತು. ಇಷ್ಟು ನಾವು 15 ವರ್ಷದಿಂದನೂ ಕೂಡ ಪುಕ್ಕಟ್ಟೆಯಾಗಿ ದುಡಿಸ್ಕೊಳ್ತಾ ಇದ್ದೀರಿ. ನಾವು ಕೇಳಿರೋ ಅಂತಾದ್ರೂ ನಿಮ್ಗೇನು ಹೊರೆಯಾದಂಥ ಬೇಡಿಕೆ, ನೀವು ಮಾಡುವಂಥ ಪ್ರತಿ ಒಂದು ಜಿಲ್ಲೆಗಳಲ್ಲಿ ಒಂದು ದಿನದ ಖರ್ಚಿನಲ್ಲಿ ನೀವು ಮಾಡುವಂಥ ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಏನಾದರೂ ಆಗಿದ್ರೆ ಅದು ಆಶಾ ಕಾರ್ಯಕರ್ತೆಯರಿಂದ. ಅದನ್ನು ಯಾಕೆ ನೀವು ಲೆಕ್ಕಕ್ಕೆ ತಗೊಳ್ತಿಲ್ಲ? ಇದು ಒಂದು TB ಪೇಷಂಟ್, ಲೆಪ್ರಸಿ ಪೇಷಂಟ್, HBGS ಅಂತ ಜಾಂಡಿಸ್ ಕಾಯಿಲೆಗಳ ಪೇಷಂಟ್ಗಳನ್ನು ಸ್ಫೂಟಮ್ಮನ್ನು ಕೂಡ ಕೈಲಿಡ್ಕೊಂಡು ಹೋಗ್ತಾ ಇದ್ದೀವಿ. ಅಧಿಕಾರಿಗಳು ಬಿಚ್ಚಿ ಓಪನ್ ಮಾಡಿ ಅಂತ ಹೇಳ್ತಾರೆ. ಲೆಪ್ರಸಿ ಮುಖಾಮುಖೇನ ನಾವು ಅವ್ರನ್ನ ಭೇಟಿ ಮಾಡ್ತಾ ಇದ್ದೀವಿ. ಇದು ಯಾಕೆ ಸರ್ಕಾರ ಗಮನ ಈಗ ನಿರ್ಲಕ್ಷ್ಯದಿಂದ ದಾಕ್ಷಿಣ್ಯ ಇಲ್ದಲೇ ಆಶಾ ಕಾರ್ಯಕರ್ತರು ಬೇಡ ಅಂತ ಹೇಳಿದ್ರೆ ಏನರ್ಥ? ಯಾಕೆ ಇದು ನಿರ್ಲಕ್ಷ್ಯ ಅವ್ರದ್ದು? ಈ ಮಾನ್ಯ ಮುಖ್ಯಮಂತ್ರಿಗಳು ಯಾವತ್ತಾದ್ರೂ ನಮ್ಮನ್ನ ಒಳ್ಳೆ ರೀತಿಯಲ್ಲಿ ದುಡಿಸ್ಕೊಂಡಿದ್ದೆ ಆಗಿದ್ರೆ ಇವತ್ತು ಇಷ್ಟು ದಿನದಲ್ಲಿ ಬಂದು ಒಂದು ಒಳ್ಳೆ ಮಾತು ಹೇಳ್ಬೋದಿತ್ತಲ್ಲ. ನಿಮಗೆ ಕೊಡ್ತಕ್ಕಂಥ ವೇತನ ದುಬಾರಿ ಆಗಿದೆ ಅದನ್ನು ಹೇಳಿ. ಈ ಆಟೋದವರು ಓಡಾಡುವಂತಹ ವ್ಯಕ್ತಿಗಳು, ಸರ್ಕಾರಿ ಮಾಡುವಂತ ವ್ಯಕ್ತಿಗಳು ಕೂಡ ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಲ್ಲ. ನಿಮಗೆ ತಿನ್ನಕ್ ನಾವು ಕೊಡಲ್ಲ ತಗೊಂಡಾಗಿಂತ ಆಟೋದವರು ಫ್ರೀಯಾಗಿ ಕರ್ಕೊಂಡ್ ಬಂದಿರೋದಿದೆ. ಒದಗಿ ಹಾಸಿಗೆಗಳಿಲ್ದಲೆ ಇಷ್ಟು ಚಳಿನಲ್ಲಿ ಮಲಗ್ತಾ ಇದ್ದಾರೆ ಅಂದ್ರೆ ಒಂದ್ ಸಣ್ಣಸಾಗಿ ಯೋಚನೆ ಮಾಡ್ಬೇಕಲ್ಲ ಅಧಿಕಾರಿಗಳು. ನಿಮಗೆ ಇಷ್ಟು ಪ್ರೊಟೆಕ್ಷನ್ ಬೇಕಲ್ಲ. ನಮ್ಮ ಹೊಟ್ಟೆ ಪಾಡಿಗೋಸ್ಕರ ನಾವೇನ್ ಕೇಳ್ತಿದೀವಿ ಅದನ್ನ ನೀವು 5 ನಿಮಿಷ ಯೋಚನೆ ಮಾಡ್ಬೋದಿತ್ತಲ್ಲ. ಇದು ನಿಜವಾಗ್ಲೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮಾಧ್ಯಮದ ಮುಖೇನ ಕೇಳ್ಕೊಳ್ಳೋದಿಷ್ಟೇ. ಆಶಾ ಕಾರ್ಯಕರ್ತೆಯರು ಕೆಳ ಮಟ್ಟದಲ್ಲಿ ಇಳಿದು ದುಡಿತಾ ಇದ್ದಾರೆ. ಅವರಿಗೆ ಸರಿಯಾದಂತ ದುಡಿದಿದ್ದ ತಕ್ಷಣ ಪ್ರತಿಫಲ ಕೊಡ್ಲಿ, 15,000 ಮಾಸಿಕ ವೇತನವನ್ನ ಕೊಡ್ಲಿ. ಇಲ್ಲ ನೀವು ಏನು 15 ದಿವಸ ಗಡುವು ತಗೊಂಡಿದ್ದೀರಾ, ಎಲ್ಲಿಂದಲಕ್ಕ ನೀವು ಈ ಬೇಡಿಕೆಗಳನ್ನ ಒಪ್ಕೊಳ್ಳಲ್ಲ. ಅದು ನಮಗೆ ಯಾವುದು ಅರ್ಹ ಆಗಿದೆ ಆ ಬೇಡಿಕೆಗಳನ್ನಾರು ಈಡೇರಿಸಿ, ಸಮರ್ಥ ಆಗಿರುವಂತ ಬೇಡಿಕೆಗಳನ್ನ ಈಡೇರಿಸಿ. ಆ ನಂತರ ನಿಮ್ಮ ಡಿಮ್ಯಾಂಡ್ಸ್ ಏನು, ನಾವು ಮಾಡೋಂಥ ಕೆಲಸ ಏನು ಅಂತ ಬೇಕಾದ್ರೆ ಕೇಳಿ. ನಮ್ಮನ್ನ ತಗೊಂಡಿದ್ದು 7ನೇ ತರಗತಿ, ಆವಾಗ 30 ವರ್ಷದ ಆ ಊರಿನ ಮಹಿಳೆ ಆಗಿರ್ಬೇಕು, ಆ ಊರಿನ ಹೆಣ್ಮಗಳಾಗಿರ್ಬೇಕು ಅಂತ ಹೇಳಿ ಇವತ್ತು ತಗೊಂಡು ಟೆಕ್ನಾಲಜಿ ಮುಂದುವರೆದಿದೆ. ಮೊಬೈಲ್ ಕೊಟ್ಟಿಲ್ಲ, ಬರೀ 280 ರೂಪಾಯಿ ಕೊಡ್ತೀನಿ, 25-30 ಸಾವಿರ ರೂಪಾಯಿ ಬಂಡವಾಳ ಮೊಬೈಲ್ ತಗೊಂಡು ನೀವು 280 ರೂಪಾಯಿ ಕರೆನ್ಸಿ ಹಾಕೊಂಡು ಮಾಡಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಯಾವ ಧರ್ಮ ಅಂತ ನೀವೇ ಕೂಡ ಹೇಳಬೇಕಂತ ಹೇಳಿ ಅವರಿಗೆ ಅರ್ಥ ಮಾಡಿಸ್ಬೇಕು. ಇದೆಲ್ಲದೂ ಕೂಡ ಅವರು ಮಾನ್ಯ ಮುಖ್ಯಮಂತ್ರಿಗಳು ನಿಜವಾಗ್ಲೂ
ಅವರು ಒಳ್ಳೆಯ ವ್ಯಕ್ತಿಯಾಗಿ ನಮ್ಮ ಆಶಾ ಕಾರ್ಯಕರ್ತೆಯರಿಂದ ಏನಾದ್ರು ಧನಾತ್ಮಕವಾಗಿ ಕೃತಜ್ಞರಾಗಿ ಒಂದು ದಿನದ ಮಟ್ಟಿಗೆ, ವರ್ಷದಲ್ಲಿ 2 ವರ್ಷದಲ್ಲಿ ಅವರು ಯೋಚನೆ ಮಾಡೋದು ಬೇಡ, ಒಂದೇ ಒಂದು ದಿನದ ಮಟ್ಟಿಗೆ ಯೋಚನೆ ಮಾಡಿದ್ದೆ ಆಗಿದ್ರೆ ಅವರು ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಈ ಭರವಸೆ ಇಟ್ಕೊಂಡು ನಾನು ಈ ಮಾಧ್ಯಮ ಮುಖಾಂತರ ನಾನು ಅವರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಶಿವಮೊಗ್ಗ ಜಿಲ್ಲಾ ಅಧ್ಯಕ್ಷರು ರಾಜೇಶ್ವರಿ ಅಂತ ಹೇಳಿ. ಥ್ಯಾಂಕ್ ಯು ಸರ್. ಹೌದು ಸರ್, ಹೌದು ಸರ್. ಸರ್ ಇದೆ ಸರ್, ಇರೋದನ್ನ ನಾವೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ, ನಾವೇ ಅಡುಗೆ ಮಾಡ್ತಾ ಇದ್ದೀವಿ, ನಾವೇ ಊಟ ಮಾಡ್ತಾ ಇದ್ದೀವಿ, ಇರೋ ಅಂಥದನ್ನ ನೀಟ್ ಮಾಡ್ಕೊಂಡು ನಾವೇ ಬಳಸ್ತಾ ಇದ್ದೀವಿ ಸರ್. ಇದು ನಮ್ಮ ಪರಿಸ್ಥಿತಿ ಇದೆ. ಈ ಚಳಿಯಲ್ಲಿ ಒಬ್ರಿಗೊಬ್ರು ಕಮ್ಯುನಿಕೇಶನ್ ಆಗಿ ತಂದಿರೋಂಥದ್ದನ್ನು ಅಡ್ಜಸ್ಟ್ ಮಾಡಿ. ಯಾಕೆಂದ್ರೆ ನಾನು ಮಾನ್ಯ ಮುಖ್ಯಮಂತ್ರಿಗಳು ಸರ್ ಇಷ್ಟು ಡಿಲೇ ಮಾಡ್ತಾರೆ ಅಂತ ನನಗೆ ಇರಲಿಲ್ಲ. ಅವರು ಏನು ಅನ್ಕೊಂಡಿದ್ದೆ, 1-2 ದಿನದಲ್ಲಿ ನಮ್ಮ ಮೇಲೆ ಆಶಾಭಾವನೆ ಇಟ್ಕೊಂಡಿದ್ದಾರೆ, ಆ ದಿನ ವಾಪಸ್ ಕಳಿಸಿದ್ದಾರೆ. ಇವತ್ತು ಆ ಬೇಡಿಕೆನ ಈಡೇರಿಸಬಹುದು ಅನ್ನೋ ಭರವಸೆ ಮೇಲೆ ನಾವು ಕಡಿಮೆ ಪ್ರಮಾಣದಲ್ಲಿ ಕೆಲವೊಂದು ವಸ್ತ್ರಗಳಿರ್ಬೋದು ಏನೇ ಬಂದಿದ್ವಿ. ಆದರೆ ಈ ಥರ ಬಂಡತನದಲ್ಲಿ ನಿಲ್ಲುತ್ತೆ ಅಂತ ಗೊತ್ತಿರಲಿಲ್ಲ ಸರ್. ಹಂಗಾಗಿ ಶೌಚಾಲಯ ಇರ್ಬೋದು, ಊಟದಿರ್ಬೋದು ನಾವೇ ರೆಡಿ ಮಾಡಿಕೊಂಡು, ನಾವೇ ಕ್ಲೀನ್ ಮಾಡಿಕೊಂಡು, ನಾವೇ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀವಿ ಸರ್. ಇದು ಅಧಿಕಾರಿಗಳಿಗೆ ಅವಮಾನ ಆಗುವಂಥ ವಿಚಾರಗಳು. ಹಾಂ ಸರ್, ಹೌದು ಸರ್. ಸರ್ ನಾವು ಇವಾಗ ಏನು ಮಾಡ್ತಾ ಇದ್ದೀವಿ ಅಂದರೆ ಕೆಲವೊಬ್ಬರದ್ದು ಪರಿಸ್ಥಿತಿಗಳು ಗಂಭೀರವಾಗಿದೆ. ಈ ಚಳಿಗೆ ಬ್ಲಡ್ ಕ್ಲಾಟ್ ಆಗಿರೋ ಅಂಥದ್ದು ಸುಮಾರು ಜನ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸ್ಕೊಂಬಂದು ಅವರಿಗೆ ಆದಂಥ ವ್ಯವಸ್ಥಿತವಾದಂಥ ಚೌಟ್ರಿಗಳನ್ನು ಮಾಡಿ ಅವರಿಗೆ ಆರೋಗ್ಯ ಸೇವೆಯನ್ನು ಕೊಡ್ತಾ ಇದ್ದೀವಿ. ಅದಕ್ಕೋಸ್ಕರ ಮೆಡಿಕಲ್ ಡಿಪಾರ್ಟ್ಮೆಂಟನ್ನು ಕರ್ಕೊಂಬಂದು ಇಟ್ಕೊಂಡಿದ್ದೀವಿ ಸರ್. ಹಂಗಾಗಿ ಈ ಸರ್ಕಾರದಿಂದ ಯಾವುದೂ ಕೂಡ ನಮಗೆ ಸಪೋರ್ಟ್ ಇಲ್ಲ ಸರ್, ಖಂಡಿತವಾಗ್ಲೂ. ಇದು ಅವರಿಗೆ ಅರ್ಥ ಆಗಬೇಕಿದು. ಕೇಳಿ ಸರ್. ನಮ್ಮ ಹೋರಾಟ ಸಕ್ಸಸ್ ಆಗಲಿ ಅಂತ ದಯವಿಟ್ಟು ನಿಮ್ಮ ವಾಹಿನಿಯಲ್ಲಿ ಆದಷ್ಟು ಪ್ರಚಾರ ಮಾಡಿ. ಈಗ ಆಶಾ ಕಾರ್ಯಕರ್ತೆಯರ ಹೋರಾಟಕ್ಕೆ ನಿಮ್ಮ ಬೆಂಬಲನೂ ಜಾಸ್ತಿ ಕೊಡಬೇಕು. ಯಾಕೆ ಅಂದರೆ ನಮ್ಮಿಂದನೇ ಎಲ್ಲ ಪಬ್ಲಿಕ್ಕಿಂದ ಜಾಸ್ತಿ ಆಶಾ ವರ್ಕರ್ಸು ಏನು ಹೆಲ್ಪ್ ಆಗುತ್ತೆ ಅಂತ ಕೊರೋನಾ ಟೈಮಲ್ಲಿ ಗೊತ್ತಾಗಿದೆ. ಅದರಿಂದ ದಯವಿಟ್ಟು, ಯಾಕೆಂದರೆ ಈ ಸರ್ಕಾರ ನಮಗೆ ಸರಿಯಾದ ಸಂಬಳ ಆಗ್ತಾ ಇಲ್ಲ, ಆ ಸಂಬಳ ಕರೆಕ್ಟ್ ಟೈಮಿಗೆ ಕೊಟ್ಟರೆ ಸಾಕು ಅಂತ ಕೇಳ್ತಾ ಇದ್ದೀವಿ. ಅದರಲ್ಲೂ ನಮ್ಮ ಮುಂದೆ ಫ್ಯೂಚರ್ಗೆ EF PF ಏನು ಕೊಡ್ತಾ ಇಲ್ಲ, ಬರೋ ಸಂಬಳದಲ್ಲೇ ಜೀವನ ಮಾಡ್ತಾ ಇದ್ದೀವಿ. ಈ ಬೆಂಗಳೂರು ಅಂತ ನಗರದಲ್ಲಿ ಮನೆ ಬಾಡಿಗೆ ಕಟ್ಟೋದು ಎಷ್ಟು ಕಷ್ಟ ಇದೆ, ಅದೊಂದೇ ಸಾಕು ಎಕ್ಸಾಂಪಲ್. ಜೀವನದ್ದು ಮಟ್ಟ ಎಷ್ಟು ಕಷ್ಟ ಇದೆ ಅಂತ. ಆದ್ದರಿಂದ ನಮಗೆ ಗೌರ್ಮೆಂಟಿಂದ ಬರೋದು 5,000 ಸಂಬಳ, ದಯವಿಟ್ಟು ಆ ಮೂಲ ವೇತನ ಏನು ಕೊಡ್ತಾ ಇದ್ದಾರೋ ಅದು ಹೆಚ್ಚು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ಆದಷ್ಟು ಈಗ ಸರ್ಕಾರ ನಮಗೆ ಆಶಾ ವರ್ಕರ್ನೇ ತೆಗ್ದಾಕ್ತೀವಿ ಅಂದರೆ ಇಡೀ ಕರ್ನಾಟಕ ಫುಲ್ ತೆಗ್ದಾಕ್ಲಿ, ಬ್ಯಾನ್ ಮಾಡಲಿ. ಮತ್ತು ನೆಕ್ಸ್ಟ್ ಆಶಾ ವರ್ಕರೇ ತಗೊಳೋದು ಬೇಡ. 10 ವರ್ಷ ಸರ್ವಿಸ್ ಮಾಡಿದ್ದೀವಿ, ಅದಕ್ಕೆ ಏನು ಪರಿಹಾರ ಕೊಡ್ತಾರೆ ಕೊಡಲಿ, ಇಲ್ಲ ಅಂದರೆ ಬೇಡ ಅಂದರೆ ತೆಗ್ದೇ ಹಾಕ್ಲಿ ಕಂಪ್ಲೀಟ್. ನೆಕ್ಸ್ಟ್ ಮುಂದೇನೂ ಆಶಾ ವರ್ಕರ್ ಬೇಡ, ಅಷ್ಟೇ ನಮ್ಮ ಮಾತು. ಇಲ್ಲ ಅದು ಮಾಡ್ತಾರೆ, 15,000 ಕೊಡಬೇಕು ಅಂತಂದರೆ ಆಶಾ ವರ್ಕರ್ನ ಉಳಿಸ್ಕೊಳ್ಳಿ. ಇಲ್ಲ ಅಂದರೆ ದಯವಿಟ್ಟು ಈಗ 5,000 ಕೊಡೋದನ್ನು ನಿಲ್ಲಿಸ್ಕೊಳ್ಳಿ. ದಯವಿಟ್ಟು ಕಳಕಳಿಯ ಮನವಿ, ಆಶಾ ವರ್ಕರ್ನೇ ತೆಗೆದಾಕ್ಬಿಡಿ. ಹೋರಾಟ ನಡೀತಿದೆ, 4 ದಿನದಿಂದ ಊಟದ ವ್ಯವಸ್ಥೆ ಆಗಲಿ, ಶೌಚಾಲಯದ ವ್ಯವಸ್ಥೆ ಆಗಲಿ ಯಾವ ರೀತಿ ಇದೆ ಇಲ್ಲಿ ಅಂತ ಸರ್ ಸದ್ಯ ಎಲ್ಲ ಯೂನಿಯನ್ ಕಡೆಯಿಂದ ಮಾಡಿದ್ದಾರೆ, ಅದು ನಾವು ಸುಳ್ಳು ಹೇಳಬಾರ್ದು. ಯೂನಿಯನ್ನರು ಊಟ ಮತ್ತು ವಸತಿ ಎಲ್ಲ ನೋಡ್ಕೊಂಡಿದ್ದಾರೆ. ಬಟ್ ಏನು ನಮಗೆ ಬೇಕಾಗಿರೋದೇನು, ಸರ್ಕಾರದಿಂದ ಈ ಏನು ಆಕ್ರೋಶ ಆಶಾ ವರ್ಕರ್ ಅಂತಂದರೆ ದಯವಿಟ್ಟು ಹೇಳ್ತಾ ಇದ್ದೀವಿ, 5,000 ಕೊಡೋಕ್ಕಾಗಲಿಲ್ಲ ಅಂದರೆ ಆಶಾ ವರ್ಕರ್ನೇ ತೆಗ್ದಾಕ್ಲಿ. 1 ರೂಪಾಯಿನೂ ಕೊಡೋದು ಬೇಡ, ಒಂದು ಲಿಖಿತ ರೂಪದಲ್ಲಿ ಕೊಟ್ಬಿಡ್ಲಿ, ಆಶಾ ವರ್ಕರೇ ಬೇಡ. ಆದರೆ ನಮಗೆ ಇಷ್ಟು ದಿನ ಮಾಡಿದ್ದೀವಲ್ಲ ಅದಕ್ಕೆ ಏನು ಅಂತ ಕೊಡಲಿ ಲೈಫಲ್ಲಿ ಮುಂದೆ, ಅಷ್ಟೇ. ಪ್ರತಿಯೊಂದು ಮನೆಗೆ ಹೋಗಿ ವಿಸಿಟ್ ಮಾಡಿ ಪ್ರತಿಯೊಂದನ್ನು ವಿಚಾರಿಸ್ತೀರಿ. ಸೊ ನೀವು ಅಲ್ಲಿ ಕೆಲವೊಂದು ಘಟನೆಗಳು ನಿಮ್ಗೆ ಆದಂಥ ಅನುಭವ ಏನಾದ್ರು ಹೇಳ್ಬೋದಾ ಸರ್? ನಾವು ಈಗ ಆದಷ್ಟು ಜೀವನದಲ್ಲಿ ಎಲ್ಲರೂ ಮನೆಗೆ ಹೋಗೋದು, ಯಾರು 10 ಮನೆಗೆ ಯಾರು ಹೋಗ್ತಾರೆ ಸರ್? ಇವತ್ತು 10 ಮನೆಗೆ ಒಬ್ರು ಹೋಗೋಕ್ಕಾಗತ್ತಾ? ಆದರೆ ನಾವು ಒಂದು ದಿನಕ್ಕೆ ಇಷ್ಟು ಮನೆ ಅಂತ ಇರುತ್ತೆ, ಆ ಏರಿಯಾದಲ್ಲಿ ಎಲ್ಲರೂ ಮಾತಾಡಿಸ್ತೀವಿ, ಎಲ್ಲರೂ ಯೋಗಕ್ಷೇಮನೂ ಕೇಳ್ತೀವಿ. ಕೊರೋನಾ ಟೈಮಲ್ಲಿ ಅಸ್ಪೃಶ್ಯ ಇರ್ತಾರೆ, ಒಂದು ನಿಮಿಷ,
ಏನಪ್ಪ ಅಂತಂದರೆ ಇವಾಗ ಕೋವಿಡ್ ಟೈಮಲ್ಲಿ ನಮ್ಗೆ ಆದಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಬಟ್ ಈಗಲೂ ಬರ್ತಾ ಇದೆ. ಬಂದರೂ ನೀವು ಆಸ್ಪತ್ರೆ ಅಂದ್ರೆ ಮನೆಯಿಂದ ಈಚೆ ಕಳಿಸ್ತಾ ಇದ್ರು. ಮನೆಗಾಗಲಿ ಎಲ್ಲೇ ಆಗಲಿ ಒಂದು ಗ್ಲಾಸ್ ನೀರು ಕೊಟ್ಟಿಲ್ಲ ನಮಗೆ. ಆ ಥರ ಪರಿಸ್ಥಿತಿಲಿ ಗೆದ್ದು ಬಂದಿದ್ದೀವಿ ಮತ್ತು ಜೀವ ಉಳಿಸ್ಕೊಂಡಿದ್ದೀವಿ. ಇವತ್ತು ನಾವು ಅಂತ ಹೇಳ್ತಾ ಇಲ್ಲ, ಆಶಾ ವರ್ಕರ್ ದಯವಿಟ್ಟು ಈ ಸರ್ಕಾರ ಈ ಥರ ಧೋರಣೆ ಮಾಡ್ತಾ ಇರೋದು ನೀವೇ ಖಂಡಿಸ್ಬೇಕು ಜನರಲ್ಲಿ. ಬಟ್ 5,000 ಅಲ್ಲ 15,000 ಕೊಡೋಕ್ಕಾಗಲ್ಲ ಅಂದರೆ ತೆಗ್ದಾಕ್ಲಿ ಸರ್. ನಾವು ಏನು ಈ ಸರ್ಕಾರಕ್ಕೇನು ಇಲ್ಲಿ ಬಂದು ಧರಣಿ ಮಾಡ್ದಕ್ಕೆ ಕೊಡ್ತೀರಾ ಅಂತ ಯಾವತ್ತೂ ಇಲ್ಲ. ನಮ್ಮ ಕಷ್ಟ ನಿಮ್ಮ ಹತ್ರ ಹೇಳ್ಕೊತಾ ಇದ್ವಿ. ಅದಕ್ಕೇನು ಕೊಡಬೇಕು ಅನ್ನೋದು ನೀವು